ಮಂಡ್ಯದಿಂದ ಮುಂದುವರೆದಿದೆ ಮೈತ್ರಿ ಪಕ್ಷಗಳ ಪಾದಯಾತ್ರೆ. ಮಂಡ್ಯದಿಂದ ತೂಬಿನಕೆರೆ ಕಡೆಗೆ ಹೊರಟಿದೆ ಮೈತ್ರಿ ನಾಯಕರ ನಡಿಗೆ. ಬಹಳ ಹುಮ್ಮಸ್ಸಿನಿಂದ ಹೆಜ್ಜೆ ಹಾಕ್ತಾ ಇದ್ದಾರೆ. ಈಗ ಮಂಡ್ಯ ತಲುಪಿದ್ದಾರೆ. ಅಲ್ಲಿಂದ ತೂಬಿನಕೆರೆ ಕಡೆಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು, ನಾಯಕರು ಬಹಳ ಉತ್ಸಾಹದಿಂದ ಹೋಗ್ತಾ ಇದ್ದಾರೆ. ಹಸಿರು ಸೇನಾನಿಗಳಾಗಿದ್ದಾರೆ ಇವತ್ತು ಕೇಸರಿ ಪಡೆ. ರೈತರ ನಾಡಿನಲ್ಲಿ ಹೆಜ್ಜೆ ಹಾಕ್ತಿದ್ದೇವೆ. ಇದು ಐತಿಹಾಸಿಕವಾದಂತಹ ಭೂಮಿ. ಇಲ್ಲಿ ರೈತರಿಗೆ ಗೌರವ ಸಲ್ಲಿಸಲು ಸಂಪ್ರದಾಯದ ಉಡುಪು ಹಾಕಿದ್ದೇನೆ. ಸರ್ಕಾರ ಏನೇ ಹೇಳಿ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ನೋಡೀಗ ವಿಜಯೇಂದ್ರ ಹಸಿರು ಶಾಲನ್ನು ಧರಿಸಿದ್ದಾರೆ. ಅಂದರೆ ರೈತರಿಗೆ ಸಂಕೇತವಾಗಿ ಒಂದು ಸಾಂಪ್ರದಾಯಿಕವಾದಂಥ ಉಡುಗೆಯನ್ನು ಹಾಕಿದ್ದೇವೆ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿದ್ದಾರೆ. ಇವತ್ತು ಕೂಡ ಅಭೂತಪೂರ್ವವಾದಂಥ ಬೆಂಬಲ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಮಂಡ್ಯದಿಂದ ತೂಬಿನಕೆರೆಗೆ ಹೊರಟಿದ್ದಾರೆ ಈಗ JDS ಮತ್ತು BJPಯ ಕಾರ್ಯಕರ್ತರು, ನಾಯಕರು ಸಾವಿರಾರು ಸಂಖ್ಯೆಯಲ್ಲಿ ಅವ್ರಿಗೆ ಬೆಂಬಲವನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಕೈಯಲ್ಲಿ ಬಾರ್ಕೋಲನ್ನು ಹಿಡಿದು ವಿಶೇಷವಾಗಿ ರೈತರಿಗೆ ಗೌರವವನ್ನು ಸಲ್ಲಿಸುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ. ಈಗ ಮೈಸೂರು ತಲುಪುವವರೆಗೂ ಕೂಡ ಸರ್ಕಾರದ ವಿರುದ್ಧ ಒಂದು ರಣಕಹಳೆಯ ಮೊಳಗಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಒತ್ತಾಯ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ. ಮತ್ತು ಮೈಸೂರಿನಲ್ಲಿ ದೊಡ್ಡ ಮಟ್ಟದ ಸಮಾವೇಶವು ಕೂಡ ಅವತ್ತು ನಡೀತು. ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅದರಲ್ಲಿ ಭಾಗಿಯಾಗ್ತಾರೆ. ಮಂಡ್ಯದಲ್ಲಿ ನಿಂತ್ಕೊಂಡು ಕೇಸರಿ ಕಲಿಗಳು ಮತ್ತು ದಳಪತಿಗಳು ಕೂಡ ಗರ್ಜಿಸಿದ್ರು. ಯಾವುದೇ ಕಾರಣಕ್ಕೂ ಪಾದಯಾತ್ರೆಯಿಂದ ಹಿಂದೆ ಸರಿಯುವಂತಹ ಒಂದು ಪ್ರಶ್ನೆ ಇಲ್ಲ ಅಂತೇಳಿ ಮೈತ್ರಿ ಪಕ್ಷಗಳು ನಡೆಸುತ್ತಿರುವಂತಹ ಮೈಸೂರು ಚಲೋ ಪಾದಯಾತ್ರೆ ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಈ ಪಾದಯಾತ್ರೆ ಸಾಗ್ತಿರೋದನ್ನು ಕಾಣ್ತಾ ಇದ್ದೀರಾ. ಭರಪೂರ ಜನರಿಂದ ಕೂಡಿರುವಂತಹ ಈ ಪಾದಯಾತ್ರೆಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇವತ್ತು ಹೊಸ ಗೆಟಪ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ. ರೈತ ನಾಯಕನಲ್ಲಿ ಹಾಗೆ ಮಂಡ್ಯದ ಮಣ್ಣಿನಲ್ಲಿ ಅವರು ಇವತ್ತು ಈ ರೀತಿ ರೈತ ನಾಯಕನ ಗೆಟಪ್ ನಲ್ಲಿ ತೆರಳುತ್ತಿರೋದನ್ನು ತಾವು ಕಾಣಬಹುದು. ಪಂಚೆ ಉಟ್ಟುಕೊಂಡು ಅವರು ಇವತ್ತಿನ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಸರ್, 5ನೇ ದಿನದ ಪಾದಯಾತ್ರೆಯಲ್ಲಿ ತಾವು ವಿಶೇಷ ಗೆಟಪ್ ನಲ್ಲಿ ಕಾಣಿಸಿಕೊಳ್ತಾ ಇದ್ದೀರಾ. ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಗೆ ಇವತ್ತು ಬಂದಿದ್ದೇವೆ. ನಿನ್ನೆ ಮದ್ದೂರು ಮುಗಿಸ್ಕೊಂಡು ಮಂಡ್ಯಗೆ ಎಂಟ್ರಿ ಕೊಟ್ಟಿದ್ದೇವೆ. ಅನೇಕ ಹೋರಾಟಕ್ಕೆ ಇವತ್ತು ಹೆಸರಾಗಿರ್ತಕ್ಕಂಥದ್ದು ಮಂಡ್ಯ. ವಿಶೇಷವಾಗಿ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಅತಿ ಹೆಚ್ಚು ರೈತ ಪರವಾಗಿ ಅನೇಕ ಹೋರಾಟಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಹಾಗಾಗಿಂತ ಸಹಜವಾಗಿ ನಮ್ಗೆ ಹೆಚ್ಚು ಉತ್ಸಾಹ ಬಂದಿದೆ. JDS ಪ್ರಾಬಲ್ಯ ಸಹಜವಾಗಿರುವಂತಹ ಈ ಕ್ಷೇತ್ರದಲ್ಲಿ ತಮಗೆ ಅಭೂತಪೂರ್ವವಾದಂತಹ ತಮ್ಮ ಪಕ್ಷಕ್ಕೆ ಬೆಂಬಲ ಸಿಗ್ತಾ ಇದೆ. ಇದನ್ನು ನೋಡಿದ್ರೆ ತಮಗೇನು ಅನಿಸುತ್ತೆ? ನೋಡಿ, ಇದು ಎಲ್ಲವೂ ಕೂಡ ಮುಂದಿನ ಯುವ ಪೀಳಿಗೆಗೆ, ನಮ್ಮಂಥ ಯುವಕರಿಗೆ ಇದೊಂದು ಪಾಠ. ಏನಂತ ಹೇಳಿದ್ರೆ, ಯಾವ ವಿಚಾರಗಳನ್ನ ಜನರಿಗೆ ಹತ್ತಿರ ಇರತಕ್ಕಂಥ ವಿಚಾರಗಳನ್ನ ತೆಗೆದುಕೊಂಡಾಗ, ಅದರಲ್ಲೂ ವಿಶೇಷವಾಗಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ದೀನ ದಲಿತರಿಗೆ ಏನು ದ್ರೋಹ ಬಗೆದಿದೆ, ಇಂಥ ವಿಚಾರವನ್ನ ಹೋರಾಟದ ಮುಖೇನ ಕೈಗೆತ್ತಿಕೊಂಡಾಗ ಸಹಜವಾಗಿಯೇ ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನ ಬೆಂಬಲವನ್ನು ಕೊಡ್ತಾರೆ. ಒಂದು ಐತಿಹಾಸಿಕ ಪಾದಯಾತ್ರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಎಂದಿನಂತೆ ಸರ್ಕಾರ ಇವತ್ತು ಕೂಡ ತಮ್ಮ ವಿರುದ್ಧ ವಾಗ್ದಾಳಿಯನ್ನು ಮುಂದುವರಿಸಿದೆ. DCM ಅವರು ಕೂಡ ತಮ್ಮ ವಿಚಾರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅಂದ್ರೆ ಶಿಕಾರಿಪುರದಲ್ಲಿ ವಿಜೇಂದ್ರ ಅವರ ಗೆಲುವು ಆಗಿರುವಂತದ್ದು ಅದೃಷ್ಟದ ಗೆಲುವು. ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅನ್ನು ಹಾಕಿದ್ರೆ ಅವ್ರಿಗೆ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ವಿಧಾನಸೌಧದಲ್ಲಿ ನಮ್ಮ ವಿರುದ್ಧ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆ ಕಟ್ಟಸಿಯನ್ನು ಅವರು ನೆನಪಿಸಿಕೊಳ್ಬೇಕು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದರ ಅರ್ಥ ಹೋರಾಟ ಕೈ ಬಿಡಬೇಕು ಅಂತನಾ? ನೇರವಾಗಿ ಹೇಳ್ಬಿಡ್ಲಿ DK ಶಿವಕುಮಾರ್ ಅವರು. ನನಗಿವತ್ತು ಶಿಕಾರಿಪುರ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರು, ಯುವಕರು ನನಗೆ ಬೆಂಬಲವನ್ನು ನೀಡಿದ್ದಾರೆ. ಸರ್, ಈಗ ಕಡೆಯದಾಗಿ ಒಂದು ಪ್ರಶ್ನೆ. ಅಂದ್ರೆ ಈ ಸರ್ಕಾರ ಪ್ರತಿ ಬಾರಿ ನಿಮ್ಮ ಪಾದಯಾತ್ರೆಯನ್ನು ಟೀಕಿಸುವಂತಹ ಸಂದರ್ಭದಲ್ಲಿ ಇದು ನೀವು ಮಾಡ್ತಿರುವ, ಅಂದ್ರೆ ಎಲ್ಲರೂ ಅಕ್ರಮದ ರೂವಾರಿಗಳನ್ನು ಸೇರ್ಕೊಂಡು ಮಾಡ್ತಿರುವಂತಹ ಈ ಪಾತ್ರೆಯಲ್ಲಿ ಅವರು ತಮ್ಮ ಪಾಪವನ್ನು ತೊಳ್ಕೊಳ್ಬೇಕು, ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಆಡಳಿತ ಪಕ್ಷ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ದಾರೆ. ಇವತ್ತು ನಮ್ಮ ಪ್ರಶ್ನೆಗೆ, ರಾಜ್ಯದ ಜನರ ಪ್ರಶ್ನೆಗೆ ಉತ್ತರವನ್ನು ನೀಡದೇನೆ ಪಲಾಯನ ಓಡೋಗಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಆವಾಗಲೇ ಹೇಳ್ತಾ ಇದ್ದೆ. ಇಂಥ ದುರ್ಬಲ ಮುಖ್ಯಮಂತ್ರಿ ಬಹುಶಃ ರಾಜ್ಯದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ಇವತ್ತು ನಮ್ಮ ಪ್ರಶ್ನೆಗೆ ಉತ್ತರ ಕೊಡದೇನೆ ಸದನದಿಂದ ಓಡೋಗಿದ್ದಾರೆ. ಇದಿಷ್ಟು ವಿಜೇಂದ್ರ ಅವರ ಮಾತು. ಅವರು ಹೇಳುವ ಹಾಗೆ ನಾವು ನಮ್ಮ ಹೋರಾಟವನ್ನು ಕೈ ಬಿಡಲ್ಲ. ಸರ್ಕಾರದವರು ಯಾವುದೇ ಟೀಕೆಯನ್ನಾದರೂ ಮಾಡಲಿ, ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ನಾನು ಶಿಕಾರಿಪುರ ಜನರ ಆಶೀರ್ವಾದದಿಂದ ಗೆದ್ದು ಬಂದು ಶಾಸಕನಾಗಿದ್ದೇನೆ ಹೊರತು ಕಾಂಗ್ರೆಸ್ನವರ ಭಿಕ್ಷೆಯಿಂದಲ್ಲ.
ಸೊ ಹಾಗಾಗಿ ನಾನು ನನ್ನ ಹೋರಾಟವನ್ನು ಎಲ್ಲೂ ಕೂಡ ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮರಾಮನ್ ಸಿದ್ದು ಜೊತೆ ರಾಕೇಶ್, TV5 ಮಂಡ್ಯ.